ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ನೆಕ್ ಪೇನ್ ಅಂತ ಇಲ್ಲಿ ನಮ್ಮ ಶೋಲ್ಡರ್ಸ್ ಇದೆ ಅಲ್ಲ, ಇಲ್ಲಿ ಪೇನ್ ಬಂದಾಗ ಒಂದಷ್ಟು ರೊಟೇಷನ್ಸ್ ಹೇಗೆ ಮಾಡೋದು ಅದನ್ನು ತೋರಿಸ್ತೇನೆ. ಇದರಿಂದ ಇಲ್ಲಿ ಏನು ಸ್ಟಿಫ್ನೆಸ್ ಇದೆ ಅದು ಹೋಗ್ತದೆ. ಸೊ ಫಸ್ಟಿಗೆ ನೆಕ್ ರೊಟೇಷನ್, ಫಸ್ಟ್ ಲೆಫ್ಟಿಂದ ರೈಟ್ ಮತ್ತು ರೈಟಿಂದ ಲೆಫ್ಟ್ ಮತ್ತು ಮೇಲೆ ಕೆಳಗೆ, ಇಷ್ಟು ರೊಟೇಷನ್ಸ್. ನಿಧಾನವಾಗಿ ಮಾಡಬೇಕು. ಮತ್ತೆ ಈಗ ಮೇಲೆ ಕೆಳಗೆ, 4, 5. ಈಗ ಮತ್ತೆ ಲೆಫ್ಟಿಂದ ರೈಟ್, ಈಗ ಇಲ್ಲಿ ನಮ್ಮ ಭುಜದ ಮೇಲೆ ಉಂಟಲ್ಲ, ಇಲ್ಲಿ ರೊಟೇಷನ್ಸ್ 1, 2, 3, 4, 5 ಮತ್ತೆ ರಿವರ್ಸಲ್ 1, 2, 3, 4, 5. ಹಾಗೆ ಕೈಯನ್ನು ಹೀಗೆ ಚಾಚಿ 1, 2, 3, 4, 5, 6, 7, 8, 9, 10. ಮತ್ತೆ ಈಗ ಕೈ ಉಂಟಲ್ಲ, ಇದನ್ನು ಮೇಲೆ ಕೆಳಗೆ ಮಾಡಿ 1, 2, 3, 4, 5, 6, 7, 8, 9, 10. ಮಿನಿಮಮ್ 5 ಟೈಮ್ಸಿಂದ ಎಷ್ಟು ಟೈಮ್ಸ್ ಬೇಕಿದ್ರೂ ಮಾಡ್ಬೋದು. ಹಾಗೆ ಇನ್ನೊಂದು ಆಸನ, ಇದು ನಮ್ಮ ಗ್ಯಾಸ್ ಬ್ಲೋಟಿಂಗ್, ನಮ್ಮ ಜಠರದಲ್ಲಿ ಏನು ಗ್ಯಾಸ್ ಇರ್ತದೆ ಅದನ್ನೆಲ್ಲ ಇದು ಸರಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮಲಾಸನ ಅಥವಾ ಸ್ಕ್ವಾಟ್ ಹೇಳ್ತೇವೆ. ನಾನು ತೋರಿಸ್ತೇನೆ. ಹೀಗೆ ಕೂತ್ಕೊಂಡು ಮಂಡಿಯನ್ನು ನಡೆಸಿ ಹೀಗೆ ಕೂತ್ಕೊಂಡು ಬ್ರೀತಿಂಗ್. ಇದರಲ್ಲಿ ವೇರಿಯೇಷನ್ ಸಹ ಮಾಡ್ಬೋದು. ಫಸ್ಟ್ ರೈಟ್ ಹೀಗೆ ಮಾಡಿ ಒಂದು ಕೈಯನ್ನು ಮೇಲೆ ಮತ್ತು ಇನ್ನೊಂದು ಕೈ 1, 2, 3, 4, 5. ಸೊ ಇದನ್ನೇ ಒಂದು 30 ಸೆಕೆಂಡ್ಸ್ ಟು 50 ಸೆಕೆಂಡ್ಸ್ ಮಾಡಿದರೆ ಇದರಲ್ಲೇ ನಮಗೆ ತುಂಬ ರಿಲೀಫ್ ಸಿಗ್ತದೆ. ಹಾಗೆ ಕಾಲು ನೋವೆಲ್ಲ ಬರ್ತದಲ್ಲ, ಅದು ಹೋಗಬೇಕು ಹೇಳಿದರೆ ಇದೇ ಮಲಾಸನದಲ್ಲಿ ಕೂತ್ಕೊಂಡು ಮತ್ತೆ ಹೀಗೆ ನಿಂತ್ಕೊಳ್ಬೇಕು. ಹೀಗೆ ಎಷ್ಟು ಟೈಮ್ ಬೇಕಿದ್ರೂ ಮಾಡ್ಬೋದು. ನಮ್ಮ ಬಾಡಿ ಪೇಯ್ನ್ ಏನಿರ್ತದೆ ಅದು ಸುಲಭವಾಗಿ ಹೋಗ್ತದೆ. ಏನು ಸ್ಟಿಫ್ನೆಸ್ ಉಂಟು ಅದೆಲ್ಲ ಹೋಗ್ತದೆ. ಹಾಗೆ ಇನ್ನೊಂದು, ಇಲ್ಲಿ ಎಲ್ಲ ಪೇಯ್ನ್ ಬರ್ತದೆ ಗ್ಯಾಸ್ಟ್ರಿಕ್ಕಿಗೆ, ನಮ್ಮ ಪಕ್ಕೆಯಲ್ಲಿ ಎಲ್ಲ. ಸೊ ಅದು ಹೋಗಲಿಕ್ಕೆ ಕಪಾಲಭಾತಿ ಅಂತ ಹೇಳ್ತೇವೆ. ಇದು ಒಂದು ಟೈಪ್, ಇದೊಂದು ಪ್ರಾಣಾಯಾಮದ ಒಂದು ಭಾಗ. ಈಗ ನೋಡಿ, ಫಸ್ಟು ಇದು ಚಿನ್ಮುದ್ರೆ ಅಂತ ಹೇಳ್ತೇವೆ. ಫಸ್ಟು ಹೀಗೆ ಕೂತ್ಕೊಂಡು ಜೋರಾಗಿ ಉಸಿರೆಳೆದುಕೊಂಡು
ಒಳಗೆ ಉಸಿರನ್ನು ಒಳಗೆ ಎಳೆದುಕೊಂಡು ಮತ್ತೆ ಹೊರಗೆ ಬಿಡಬೇಕು. ಸ್ಟಾರ್ಟಿಂಗಲ್ಲಿ ಮೆಲ್ಲನೆ ಮಾಡಬೇಕು. ಮತ್ತೆ ಮತ್ತೆ ಎಷ್ಟು ಬೇಕಿದ್ರೂ ಕೌಂಟನ್ನು ಹೆಚ್ಚಿಸಿಕೊಂಡು ಹೋಗ್ಬೋದು. ಹಾಗೆ ನಮ್ಮ ಈ ಸೈಡ್ ಇರ್ತದಲ್ಲ, ಇಲ್ಲಿ ಎಲ್ಲ ಪೇಯ್ನ್ ಬಂದಾಗ ಹಾಗೆ ಬ್ಯಾಕ್ ಪೇಯ್ನ್ ಎಲ್ಲ ಬರ್ತದೆ ಅಂತ ಹೇಳಿದ್ರು. ಭಸ್ತ್ರಿಕಾ ಪ್ರಾಣಾಯಾಮ ಉಂಟು. ಹೇಗೆ ಹೇಳಿದರೆ, ಫಸ್ಟ್ ಕೈಯನ್ನು ಮುಷ್ಟಿ ಮಾಡಬೇಕು, ಮತ್ತು ಮೇಲೆ ಎತ್ತಿ ಮತ್ತೆ ಹೀಗೆ ಉಸಿರೆಳ್ಕೊಳ್ತಾ ಮತ್ತು ಇನ್ನೊಂದು ಸರಳವಾಗಿ ಮಾಡುವಂಥದ್ದು, ಈಗ ನಾವು ಮಲಗಿರ್ತೇವೆ, ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಾಗ ನಮ್ಮ ಬಾಡಿ ಎಲ್ಲ ಸ್ಟಿಫ್ ಆಗಿರ್ತದೆ ಎಷ್ಟು ಟೈಮ್. ನಮಗೆ ಮಲಗುವಾಗ ನಾವು ಯಾವ ಭಂಗಿಯಲ್ಲಿ ಮಲಗ್ತೇವೆ ಅಂತ ಗೊತ್ತಿರೋದಿಲ್ಲ. ಅಂತಹ ಟೈಮಲ್ಲಿ ನಾವು ಪ್ಯಾಟಿಂಗ್ ಅಂತ ಹೇಳ್ತೇವೆ. ನಮ್ಮ ಈ ಆರ್ಮ್ ಪಿಟ್ ಕಂಕಳು ಉಂಟಲ್ಲ ಇಲ್ಲಿ, ಮತ್ತು ಎಲ್ಲೆಲ್ಲಿ ಪೇಯ್ನ್ ಉಂಟು ಅಲ್ಲಿ ಟ್ಯಾಪಿಂಗ್ ಮಾಡಿದರೆ, ದಿಸ್ ಇಸ್ ಕಾಲ್ಡ್ ಟ್ಯಾಪಿಂಗ್. ಹೀಗೆ ಮೆಲ್ಲನೆ, ತುಂಬ ಜೋರು ಮಾಡಬಾರ್ದು. ಇದು ಆಸನ ಮಾಡೋದಕ್ಕಿಂತ ಮೊದಲಿಗೆ ಮಾಡ್ಬೋದು. ಸಪೋಸ್ ಆಸನ ಎಲ್ಲ ಮಾಡಿ ಆದಮೇಲೆ ಸಪೋಸ್ ಇನ್ನೂ ಎಂತಾದರೂ ನೋವು ಬೇನೆ ಉಳಿದಿದೆ ಹೇಳಿದರೆ ಅಂತಹ ಸಮಯದಲ್ಲಿ ಇದನ್ನು ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಶುಭ ಮಂಗಳವಾರ.